ಹಾಗೂ ಯೂಟ್ಯೂಬರ್. ಇವತ್ತು ನಾವು ಹೋಗ್ತಾ ಇರೋದು ಸ್ನೋ ಸ್ಕೇಟಿಂಗ್. ಇಲ್ಲಿ ವೈಸಲ್ ಡ್ರಾಪ್ದಲ್ಲಿ ಇದ್ದೀವಿ. ಆ್ಯಂಡ್ ನನ್ನ ಜೊತೆ ಇದ್ದಾರೆ, ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ಅಂತ, ಮಂಜುನಾಥ್. ಲೆಟ್ಸ್ ಗೋ. ನಾವಿರೋ ಸಿಟಿ ಹೈಡೆಲ್ಬರ್ಗಿಂತ ಇದು 20 ಕಿಲೋಮೀಟರ್ ದೂರದಲ್ಲಿದೆ. ಸೊ ಇದು ನಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಹೇಗಾಗ್ತಾಯಿದೆ ಗೊತ್ತಿಲ್ಲ. ಮೇ ಬಿ ಸ್ನೋ ಸ್ಕೇಟಿಂಗ್ ಹಾಕೊಂಡು ಬೀಳ್ತೀವಿ ಅನಿಸುತ್ತೆ. ಬಟ್ ಇಟ್ ವಿಲ್ ಬಿ ಫನ್. ಫ್ರೆಂಡ್ಸ್ ಕೂಡ ಬಂದಿದ್ದಾರೆ, ಆಗಲೇ ಮುಂದೆ ಹೋಗಿದ್ದಾರೆ. ಸೊ ಅವ್ರಿಗೆ ಅಲ್ಲೇ ಮೀಟ್ ಆಗೋಣ ಇನ್ ಸ್ನೋ ಸ್ಕೇಟಿಂಗ್. Living life every day, late at night, not okay. All I want, and I pray, all I need are some better days. Fuck me, I'm looking in the mirror, so foggy, but I've never seen clearer. I don't really think anyone can save me, and honestly I'm not really sure I want saving. I like to be my own worst enemy. There's no risk if you don't try at anything, so I'ma just keep buying everything. See you in the next life, have to be a better me. I don't think that my head's on straight, gotta flip it and grip it and go and get an x-ray. What's wrong with me? I just feel weight pushing on my chest and it squeezes till I suffocate. Better change my mindset, meditate. It's pretty cool that I'm alive and have better days. I could walk, see, hear, I should celebrate. Think I could change my mind. ವೈಸಲ್ ಡ್ರಾಪ್ ಬಂದು ರೀಚ್ ಆದ್ವಿ. ನನ್ನ ಹಿಂದ್ಗಡೆ ಇದೆಯಲ್ಲ, ಇದೇ ಗೋಡನಲ್ಲಿ ಐಸ್ ಸ್ಕೇಟಿಂಗ್ ಇದೆ. ಬನ್ನಿ ಐಸ್ ಸ್ಕೇಟಿಂಗ್ ಮಾಡ್ಬೋಣ. Yeah, all I need are some better days. Cause all I want, and I pray, I believe in the better days. I'm kinda stuck between a rock and a hard place. Do I work hard or live at my pace? You're only young once, yeah that's all great, but I also want a future where I'm okay. Living life is doing lots of cocaine. Wait no, it's living with no. ಒಳಗಡೆ ಹೋಗೋಣ, ಏನೇನಿದೆ ನೋಡ್ಕೊಂಬರೋಣ. ಓಕೆ, ದೇರ್ ಈಸ್ ದ ಟಿಕೆಟ್. ಒಬ್ಬರಿಗೆ 10 ಯೂರೋ ಇರುತ್ತೆ. We are students, so do you have any discount for students? No. 24 euros, please. 24? 24. Which one? Cash? Card. Card. You take card, right? Okay. Thank you. This is for the skates, okay? Yes. Wow! This is for total. ದಿಸ್ ಈಸ್ ಅಶ್ವಿತ್, ಪೂರ್ಣೇಶ್. ಹಾಯ್. ಸೊ ವಿ ಹ್ಯಾವ್ ಟು ಗಿವ್ ಒಂದು ಶೂ ಕೊಡಬೇಕು. ಒಂದು ಶೂ ಕೊಟ್ಟಮೇಲೆ ಅವ್ರ ಪೇರ್ ಆಫ್ ಶೂಸ್ ಕೊಡ್ತಾರೆ. ನೀನು ಕೊಟ್ಟಿದ್ದೀಯಾ ಒಂದು ಶೂ? ರೆಡಿ ಆದ್ವಿ. ಆ್ಯಂಡ್ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ಅಧಿರತ್ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ, ಅಧಿರತ್ ಲಾಸ್ಟ್ ವಿಡಿಯೋದಲ್ಲಿ ಜಾಸ್ತಿ ಮಂದಿ ಇದ್ದಾರೆ. ಅರೆ ವಿ ಕ್ಯಾನ್ ಸ್ಟ್ಯಾಂಡ್ ರಾ? ಅರೆ ವಿ ಕ್ಯಾನ್ ವಾಕ್ ಆಲ್ಸೋ. ಲಕ್ಷಿತ್, ಮಾಮ್ಸ್ ಬೀಳ್ತೀವ್ಯಾ? ಹಾಂ, ನೀವು ಬಿದ್ದರೆ ಆಗಲೇ? ನಾವಿನ್ನೂ ಬಿದ್ದಿಲ್ಲ, ನಮ್ಮ ಕೋಟ ಇದೆ, ಸ್ಟಾರ್ಟ್ ಆಗಿದೆ. ಬೀಳ್ತೀವ ಏನು ಮಾಡ್ತೀವ ಗೊತ್ತಿಲ್ಲ. ಲಕ್ಷಿ ಮಾಮ್ಸ್ ಐ ಥಿಂಕ್ ಐ ವಿಲ್ ಫಾಲ್. ಬೀಳ ಇದೆ ಕಡೆ. ಹಾಂ ಹಾಂ ಹಾಂ, ಸ್ಲೋಲಿ ಗೋ, slowly go. Bro, I think we'll fall. No, you won't fall. Hold it. Living life every day, Hindi late at night, not okay. All I want, and I pray, all I need are some better days. Fuck me, I'm looking in the mirror, so foggy, but I've never seen clearer. I don't really think anyone can save me, and honestly I'm not really sure I want saving. I like to be my own worst enemy. There's no risk if you don't try at anything, so I'ma just keep buying everything. See you in the next life, have to be a better me. ನಂಗಂತೂ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ, ಕಷ್ಟಪಡ್ತಾ ಇದ್ದೀನಿ. ಲಕ್ಷಿತ್ ಮತ್ತು ಪೂರ್ಣೇಶ್ ಕಲಿಸ್ಕೊಡ್ತಾ ಇದ್ದಾರೆ.
ಲಕ್ಷಿತ್ ಹೆಲ್ಪ್ ಮೀ. ಏನು ಮಾಡ್ಬೇಕೀಗ? ಮೂರು ಜನ ಹಿಂಗೆ ಹಿಡ್ಕೊಂಡು ಸುಮ್ಮನೆ ಹೋಗ್ಬಿಡೋಣ. Don't hold each other. ಓಕೆ Simple, mama. ಹಾಂ. ಬ್ಯಾಲೆನ್ಸ್ ಅಂತೂ ತಪ್ತಾ ಇದೆ, ಅಂದರೂ ಟ್ರೈ ಮಾಡ್ತಾ ಇದ್ದೀವಿ. ನಾರ್ಮಲ್ ಸ್ಕೇಟಿಂಗ್ ಥರ ಇಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಇದೆ, ಯಾಕಂದರೆ ಸಿಂಗಲ್ ಇರುತ್ತೆ ಕೆಳಗಡೆ. ಟ್ರೈ ಬಟ್ ಜಾಸ್ತಿ ಮೂವ್ ಆದರೆ ಕೆಳಗಡೆ ಹೊತ್ಕೊಂಡ್ಬಿಡ್ತೀವಿ. ಇಷ್ಟೇ ಸ್ಲೈಟಾಗಿ ಒಂದೊಂದು ಇಂಚ್ ಅಷ್ಟೇ, ಇಷ್ಟು ಪುಷ್ ಮಾಡ್ಬೇಕಷ್ಟೇ. ನೋವು ಬರ್ತಾ ಇದೆ, ಟ್ರೈ ಮಾಡ್ತಾ ಇದ್ದೀವಿ. ನಾಟ್ ಫೋಲ್ಡ್ ಉಳಿದೆ. ಪೂರ್ಣೇಶ್ ಕ್ಯಾರಿ ಆನ್. ರಾಕೇಶ್ ಬಂದ. ಫುಲ್ ಪ್ರೋ ಇದರಲ್ಲಿ. ಫುಲ್ ಪ್ರೋ. ಫುಲ್ ಪ್ರೋ. ಏನಿಲ್ಲ, ಎಲ್ಲರೂ ಟ್ರೈ ಮಾಡ್ತಾ ಇದ್ದೀವಿ, ಯಾರಿಗೂ ಬರ್ತಾ ಇಲ್ಲ. ಫಸ್ಟ್ ಟೈಮ್ ಅಲ್ಲ, ಆಗೋದೆ, ಟ್ರೈ ಮಾಡೋಣ, ಆದರೆ ಒಳ್ಳೆಯದು. ಬೀಳಿಲ್ಲ. ರಾಕೇಶ್ ನೋಡಿ ಇಲ್ಲಿ. ಹೇಳೋ, ಹಾಗೆಲ್ಲ ಏನೇ ಹೇಳ್ತಾ ಇದ್ದಿಲ್ಲ. ಬಿದ್ದು ಸಾಕಾಗ್ಬಿಟ್ಟಿದೆ. ಸಾಕಾಗ್ಬಿಟ್ಟದ ಗುರು, ಆಗ್ತಾನೆ ಇಲ್ಲ, ಆದ್ರೂ ಬಿಡಂಗಿಲ್ಲ, ಮಾಡುವ. ಎಕ್ಸಿಟ್ ಆಯ್ತಾ? ಎಲ್ಲರೂ ಹೋಗ್ತಾ ಇದ್ದಾರೆ. ಹಾಂ, ಫುಲ್ ಖಾಲಿ ಆಯಿತು. ಅವ್ರೇನೋ ಕ್ಲೀನ್ ಮಾಡ್ತಾ ಇದ್ದಾರೆ. ಸಾಫ್ಟ್ ಮಾಡಾಕತ್ತಾರೆ, ಅದು ಲೈನ್ ಬಂದ್ ಇದಾಗಿರ್ತದ. ಸಾಫ್ಟ್ ಮಾಡ್ತಾ ಇದ್ದಾರೆ. ಸಾಫ್ಟ್ ಮಾಡ್ತಾರೆ. ಮತ್ತೆ ನೀರ್ ಹಾಕಿ ಇದು ಮಾಡಾಕತ್ತಾರ, ಸಾಫ್ಟ್ ಮಾಡಾಕತ್ತಾರಲ್ಲ. ಇನ್ನೂ ಮಜಾ ಬರ್ತದೆ ನಡಿ. ಫುಲ್ ಭಾಳ ಶೈನ್ ಹೊಡಿತೈತಿ. ಝೂಮ್ ಮಾಡಿ. ಹಲೋ ಮಾಮ್ಸ್, ನೋಡಿ ಇವರು 5 ಸತಿ ಬಿದ್ದಿದ್ದಾರೆ, ಇವರು 4 ಸತಿ, ನಾನು 7 ಸತಿ, ಅವರು ಅಲ್ಟಿಮೇಟ್ 12 ಸತಿ ಬಿದ್ದಿದ್ದಾರೆ. 12 ಸತಿ ಹೋದ್ ಪಾಸ್ಟ್ 1 ಅವರ್ ನಾನು ಬಿದ್ದಿರೋದೇ 4 ಸಲ. ಎಲ್ಲ ಇದು ತುಂಬಾ ವಾಟ್ ಇಸ್ ಟು ಹಾರ್ಡ್ ಟು ಸ್ಕೇಟ್. ನಾನು ನೀವು ಬೆಳ್ಕೊಂತ ಇದ್ದೀರಾ. ಮತ್ತೆ ನೀವು ಇಲ್ಲಿ ಎಲ್ಲ ನೀನು ಎಷ್ಟು ಸತಿ ಬಿದ್ದಿದ್ಯಾ? 2-3 ಸಲ. ಹೇ ಅಲ್ಲ, ನೀವು ಐಸ್ ಸ್ಕೇಟಿಂಗ್ ಬಂದ್ಬಿಟ್ಟು ನೀವು ಬರೀ ವಿಡಿಯೋದಲ್ಲೇ ಟೈಮ್ ಕಳೀತಿದ್ದೀರಾ. ಸರಿ ಮಚ್ಚ, ಇಟ್ಸ್ ಯುವರ್ ಟರ್ನ್. ಕಮ್ ಮಾಮ್ಸ್, ಐ ಥಿಂಕ್ ಐ ವಿಲ್ ಫಾಲ್. ಬೀಳ್ತೀನಿ ಅನ್ಸುತ್ತೆ.
ಹೋಗ್ತಾ ಇದ್ದೀವಿ ಮಚ್ಚ ಮುಂದೆ. ಹಾ ಮಸ್ತ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀವಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ, ಆದರೂ ಬರ್ತಾ ಇದೆ. ಬಂತ್ ಅನ್ಸುತ್ತೆ ಆಲ್ಮೋಸ್ಟ್ ಲೈಟಾಗಿ. ಹೋಗು ಮಚ್ಚ, ರನ್. Living life, every day, late at night, not okay. All I want, and I pray, all I need are some better days. Fuck me, I'm looking in the mirror, so foggy, but I've never seen clearer. I don't really think anyone can save me, and honestly I'm not really sure I want saving. I like to be my own worst enemy. There's no risk if you don't try at anything, so I'ma just keep buying everything. See you in the next life, have to be a better me. I don't think that my head's on straight, gotta flip it and grip it and go and get an x-ray. What's wrong with me? I just feel ಅಲ್ಲಿ ಏನಾಯ್ತು ಅಂತಂದರೆ ಐಸ್ ಸ್ಕೇಟಿಂಗ್ ಆಡಬೇಕಾದ್ರೆ ರಾಕೇಶನ ಕಾಲು ಸ್ಲಿಪ್ಪಾಗಿ ಕೆಳಗಡೆ ಬಿದ್ದ ತಕ್ಷಣ ಅವ್ನ ಶೋಲ್ಡರ್ ಡಿಸ್ಲೊಕೇಟ್ ಆಯಿತು. ಸೊ ತುಂಬ ಹರ್ಟ್ ಆಗ್ತಾಯಿತ್ತು. ಏನು ಮಾಡೋದಂತೇಳಿ ತಿಳಿಲಿಲ್ಲ. 1-2 ನಿಮಿಷ ಅವನಿಗೆ ಬಿಸಿ ಕುಂದ್ರಿಸ್ಬಿಟ್ಟು ಸ್ವಲ್ಪ ನೀರದು ಕುಡಿಸಿ ಆಮೇಲೆ ಹುಡುಕಾಡಿದಾಗ ಫಸ್ಟ್ ಏಡ್ ರೂಮ್ ಸಿಕ್ತು. ಅಲ್ಲಿ ಕರ್ಕೊಂಡು ಹೋದ್ವಿ. ಫಸ್ಟ್ ಏಡ್ ರೂಮಲ್ಲಿ ಅವನಿಗೆ ಚೆಕ್ ಮಾಡಿದರು. ಆಮೇಲೆ ಅವ್ರು ಹೇಳಿದರು ಆ್ಯಂಬುಲೆನ್ಸ್ ಕರೆಸಲೇಬೇಕು, ಹಾಸ್ಪಿಟಲ್ ಕರ್ಕೊಂಡು ಹೋಗಲೇಬೇಕು ಅಂತೇಳಿ. ಆ್ಯಂಬುಲೆನ್ಸಿಗೆ ಕಾಲ್ ಮಾಡಿದ್ವಿ. ಆ್ಯಂಬುಲೆನ್ಸ್ ಬಂದ ತಕ್ಷಣ ಜರ್ಮನಿ ಅಲ್ಲ ಇದು, ಔಟ್ಸೈಡ್ ಕಂಟ್ರಿ, ನಮ್ಗೆ ಗೊತ್ತಿಲ್ಲ ಇಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂಥೇಳಿ. ಆವಾಗ ಈಗ ಗೊತ್ತಿದೆ. ಸೊ ಆ್ಯಂಬುಲೆನ್ಸ್ ಬಂತು. ಅವರು ಹೇಳಿದರು ಯಾರೂ ಇಲ್ಲಿ ನಾವು ಆ್ಯಂಬುಲೆನ್ಸಲ್ಲಿ ಬರೋ ಹಾಗಿಲ್ಲ, ಒಬ್ಬನೇ ಬರಬೇಕು, ಅದು ಪೇಷಂಟ್ ಮಾತ್ರ. ಸೊ ಅವನನ್ನು ಆ್ಯಂಬುಲೆನ್ಸಲ್ಲಿ ಹತ್ತಿಸ್ಬಿಟ್ಟು ನಾವು ಹೊರಗಡೆಯಿಂದ ಔಟ್ಸೈಡಿಂದ ನಾವು ಬಸ್ಸಲ್ಲಿ ಹೋಗಿ ಹಾಸ್ಪಿಟಲಿಗೆ ರೀಚ್ ಆದಾಗ ಅವನಿಗೆ ಆಲ್ಮೋಸ್ಟ್ ಆಲ್ ಟ್ರೀಟ್ಮೆಂಟ್ ಎಲ್ಲ ಮಾಡಿದರು. ಟಿಕೆ ಇನ್ಶೂರೆನ್ಸ್ ಅಂತೇಳಿ ತೊಗೋತೀವಿ. 125 ಯೂರೋಸ್ ಕಟ್ಟಾಗುತ್ತೆ ಎವ್ರಿ ಮಂತ್. ಸೊ ಟಿಕೆ ಇನ್ಶೂರೆನ್ಸಿಂದ ಅವನಿಗೆಲ್ಲ ಟೆಸ್ಟ್ ಎಲ್ಲ ಮಾಡಿ, ಸ್ಕ್ಯಾನ್ ಮಾಡಿ, ಅವನ ಕೈಗೆಲ್ಲ ಅದು ಫ್ರ್ಯಾಕ್ಚರ್ ಅದಾಗ ಹಾಕಿರ್ತಾರಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಈಸ್ ಸೇಫ್. ಈಗಂತೂ ಚೆನ್ನಾಗಿದ್ದಾನೆ. ಅವನಿಗೆ ಕರ್ಕೊಂಡು ವಾಪಸ್ ರಿಟರ್ನ್ ಆದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಹಾಗೂ ನೆಕ್ಸ್ಟ್ ವಿಡಿಯೋ ಬರೋ ತನಕ ಬಾಯ್, ಚೂಸ್.